ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಬನ್ನಿ ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂದರೆ ಇದು ನನ್ನ ಮಕ್ಕನ ಗೃಹ ಪ್ರವೇಶ ಮಾಡಬೇಕಂತ ಹೇಳಿ ಬಂದಿದ್ವಿ ಅತ್ನಿಗೆ. ಮತ್ತು ನನ್ನ ತವರು ಮನೆಯೂ ಅತ್ತೇನೇ ಇರೋದು ಗೊತ್ತಿದೆ ನಿಮಗೆ. ಹಾಗೆ ಇಲ್ಲಿ ಕಾಣ್ತಾ ಇದೆಯಲ್ಲ ಸೈಡ್ ಗೇಟು, ಅದೇ ನಮ್ಮ ಅಕ್ಕನ ಮನೆ. ಮತ್ತು ನನ್ನ ಮಗಳ ಬೈಕ್ ಓಡಿಸೋದ ಕಲ್ತಿದ್ಲು. ಹಾಗೆ ಇಲ್ಲಿ ಮಾಮನ ಮುಂದೆ ತೋರಿಸ್ತಿದ್ಲು. ಮತ್ತು ಇದು ಗೃಹ ಪ್ರವೇಶದ ನೈಟ್ ದಿನ ನಾನು ನಮ್ಮ ಅಕ್ಕನ ಮಗಳು ಕೂಡಿ ರಂಗೋಲಿಯನ್ನು ತೆಗೆದಿದ್ವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರಿಗೆಲ್ಲ ಇಷ್ಟ ಇದೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇದು ನನ್ನ ತಮ್ಮ ಹಾಗೆ ನನ್ನ ಮಗಳು ಇಬ್ಬರು ಸೇರಿ ದೀಪಾವಳಿ ಹಬ್ಬ ಮಾಡಿದ್ವಿ. ಆ ವಿಡಿಯೋ ಶಾರ್ಟ್ ವಿಡಿಯೋನ ಹಾಕಿದ್ದೆ. ಯಾರಿಗಾದರೂ ಇಂಟ್ರೆಸ್ಟ್ ಇರುತ್ತೆ ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಇದು ನಮ್ಮ ಅಕ್ಕಂದ ನೈಟ ಇದೆಲ್ಲ ಹೋಮ ಹಾಕೋರು ಇದ್ರು ಅಂಥೇಳಿ ಎಲ್ಲ ರೆಡಿ ಮಾಡ್ತಾ ಇದ್ವಿ ಎಲ್ಲರೂ ಸೇರಿ. ನಾನು ರಂಗೋಲಿಯನ್ನು ಹಾಕ್ಕೊಂಡೆ ಎಲ್ಲ ಕಡೆ. ಹಾಗೆ ನಮ್ಮ ಅಕ್ಕನ ಮಗಳು ಅವಳೆಲ್ಲ ಮಾಡಿದ್ಲು. ಇದು ಬೆಳಗ್ಗೆ ನೋಡಿ ಸ್ವಾಮೀಜಿ ಬಂದಿದ್ದರು. ಎಲ್ಲ ಮಂತ್ರವನ್ನು ಹೇಳ್ತಾ ಎಲ್ಲ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಮನೆಯನ್ನು ತೋರ್ಸಕ್ಕೆ ಹೋಗಲಿಲ್ಲ ನಾನು, ಟೈಮೇ ಸಿಗಲಿಲ್ಲ ನನಗೆ. ವಿಡಿಯೋ ಏನಷ್ಟೇನು ಮಾಡ್ಕೊಂಡು ಹೋಗಲಿಲ್ಲ. ನಾನು ಗ್ರೀನ್ ಕಲರ್ ಸೀರೆ ಉಟ್ಕೊಂಡಿದ್ದೆ. ಇದು ನನ್ನ ಅಮ್ಮನ ಸೀರೆ. ಇವಾಗ ಬಾಗಿಲ ಪೂಜೆನ ಮಾಡ್ತಾ ಇದ್ದಾರೆ. ಮೊದಲಿಗೆ ಅಂದರೆ ಆಕಳ ಬಂದು ಹೋಗಿದ್ದ ಆಕಳದ ವಿಡಿಯೋವನ್ನು ಹಾಕಿಲ್ಲ ನಾನು, ಯಾಕೆಂದರೆ ಅವಾಗ ನಾನು ಬಂದಿರಲಿಲ್ಲ, ಲೇಟ್ ಮಾಡಿ ಬಂದೆ. ಅಂದರೆ ಬೆಳಗ್ಗೆ ಎದ್ದು ಕಡಬವನ್ನು ಮಾಡಿದ್ವಿ ನಾವು, ನಮ್ಮಮ್ಮ ನಾನು ಸೇರಿ. ಅದಕ್ಕೆ ಬರಲಿಲ್ಲ, 3 ಗಂಟೆಗೆ ಎದ್ದಿದ್ವಿ. ನಮಗೇನು ಬರೋಕ್ಕಾಗಲಿಲ್ಲ. ಮತ್ತು ನಮ್ಮ ತಮ್ಮನ ಕೈಯಾಗ ಕಪ್ಪರ ಕುಂಬಳಕಾಯಿ ಕೊಟ್ಟ ಆರತಿ ಮಾಡಕ್ಕೆ ಹೇಳ್ತಾ ಇದ್ರು. ಬನ್ನಿ ಹೇಗಿದೆ. ಮತ್ತು ಇಲ್ಲಿ ಸ್ವಾಮೀಜಿ ಮಂಗಳಾರತಿ ಹಾಡ್ತಾ ಇದ್ರು. ಹೇಗಿದೆ ಕೇಳೋಣ ಬನ್ನಿ. ಬೆಳಗು ಬೇಸೆ ಶಿವಯೋಗಿ ಮಂಗಳಾರುತಿ, ದಿವ್ಯ ಚರಣ ಕಮಲಗಳಿಗೆ ದಿವ್ಯದಾರುತಿ. ಬೆಳಗು ಬೇಸೆ ಶಿವಯೋಗಿ ಮಂಗಳಾರುತಿ, ದಿವ್ಯ ಚರಣ ಕಮಲಗಳಿಗೆ ದಿವ್ಯದಾರುತಿ. ಧರೆಯೋಳು ಅಥಣೀಯ ಶ್ರೀ ಗುರುವು ನೀವಾಗಿ, ಧರೆಯೋಳು ಅಥಣೀಯ ಶ್ರೀ ಗುರುವು ನೀವಾಗಿ. ಬಸವಾದಿ ಶರಣರ ಸಂದೇಶವ ಸಾರಿದೆ, ಕೈ ಹಿಡಿದು ಕರುಣೆ ತೋರಿ ದಡವ ಮುಟ್ಟಿ ಸೆನ್ನನು. ಕೈ ಹಿಡಿದು ಕರುಣೆ ತೋರಿ ದಡವ ಮುಟ್ಟಿ ಸೆನ್ನನು. ನಿನ್ನೊಲುಮೆ ಪಡೆದ ನಾನು ಪುಣ್ಯಕ್ಷೇತ್ರ ಕಂಡೆನು. ಬೆಳಗುವೆ ಶ್ರೀ ಶಿವಯೋಗಿ ಮಂಗಳಾರುತಿ, ದಿವ್ಯ ಚರಣ ಕಮಲಗಳಿಗೆ ದಿವ್ಯದಾರುತಿ. ಸುಕ್ಷೇತ್ರದಲ್ಲಿ ನಿತ್ಯ ದಾಸೋಹವ. ಮಂಗಳಾರತಿ ಎಲ್ಲ ಮುಗೀತು. ಹಾಗೆ ಕುಂಬಳಕಾಯಿ ನಮ್ಮ ತಮ್ಮ ಹೊಡೆದ. ಅಂದೇನು ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ಮತ್ತು ಹಾಗೆ ಅಡುಗೆಯನ್ನು ಇವತ್ತು ಸೂಪರಾಗಿ ಮಾಡಿದರು. ಆದರೆ ಏನು ವಿಡಿಯೋ ನಾನು ಮಾಡಿಲ್ಲ, ನಾನು ನೆನಪಾಗಿಲ್ಲ ಯೂಟ್ಯೂಬೊಳಗೆ ಹಾಕಬೇಕಂತ ಹೇಳಿ. ಮತ್ತು ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ಹಾಲು ತೋರಿಸ್ತೀನಿ ಬನ್ನಿ ನಿಮಗೆ. ಆಮೇಲೆ ಈ ಪಕ್ಕದ 2 ಬೆಡ್ರೂಮ್ ಇದೆ, ನಡು ಕಿಚನ್ ಇದೆ. ಅಷ್ಟೇ, ಭಾಳ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಮತ್ತು ಇದು ಹಾಲ್ ಮಾತ್ರ ತುಂಬ ದೊಡ್ಡದಿದೆ. ಆಮೇಲೆ ಇಲ್ಲಿ ಹಾಲ್ ದಾಟಿದ ನಂತರ ಇಲ್ಲಿ ಕಿಚನ್ ಇದೆ. ಕಿಚನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇವರೇ ನೋಡಿ ನಮ್ಮಕ್ಕ ಬ್ಲೂ ಕಲರ್ ಸೀರೆ ಉಟ್ಟಿದ್ದಾರೆ, ಬ್ಲೂ ಕಲರ್ ಶರ್ಟ್ ಹಾಕಿದ್ದಾರೆ. ಅವರೇ ನಮ್ಮಕ್ಕ ಭಾವ. ನೋಡಿ ಜಗಲಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಹೇಗಿದೆ ನೋಡಿ. ನಾನು ಮಾತ್ರ ತುಂಬ ಎಂಜಾಯ್ ಮಾಡಿದೆ. ನಾನು ವರ್ಷಕ್ಕೊಂದು ಬರ್ತೀನಿ ಹಬ್ಬಕ್ಕೆ. ನೋಡಿ ಏನು ಬರಲ್ಲ, ಬಂದರೆ ಒಂದಿನ ಬರ್ತೀನಿ, ಆಮೇಲೆ ಹೋಗ್ತೀನಿ. ಈ ವರ್ಷ ಮಾತ್ರ 3 ದಿನ ನಿಂತಿದ್ದೆ ನಾನು ನನ್ನ ತವರ ಮನೆಯಲ್ಲಿ. ಮತ್ತು ಈ ಕಡೆ ನಮ್ಮ ಅಕ್ಕನ ಕೈಯಲ್ಲಿ ಹಾಲನ್ನು ಉಗಿಸ್ಬೇಕಂತೇಳಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ನಿಂತಿದ್ರು, ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ಎಲ್ಲರೂ ಮತ್ತೆ ಹಾಲು ಉಗ್ತಾ ಇತ್ತಲ್ವ, ಅಲ್ಲಿ ಒಲಿಗೆ ಒಂದೊಂದು ಕಟ್ಟಿಗೆಯನ್ನು ಹಾಕಬೇಕಂತ ಹೇಳ್ತಾ ಇದ್ರು ಸ್ವಾಮೀಜಿ. ಎಲ್ಲರೂ ಹೋಗಿ ಪೂಜೆ ಮಾಡಿ ಕಟ್ಟಿಗೆಯನ್ನು ಹಾಕಿ ಬರ್ತಾ ಇದ್ವಿ. ಇವರು ನನ್ನ ಚಿಕ್ಕಮ್ಮ, ಅವಳು ನನ್ನ ಅಕ್ಕನ ಮಗಳು. ರಂಗೋಲಿ ತೆಗ್ದಿದ್ದು ಅಂತ ಹೇಳಿದ್ವಲ್ಲ, ಅವಳೇ ನನ್ನ ಅಕ್ಕನ ಮಗಳು. ಈ ಕಡೆ ಸೈಡ್ ರೆಡ್ ಕಲರ್ ಟಾಪ್ ಹಾಕೊಂಡು ನಿಂತ್ಕೊಂಡಿದ್ದಾಳೆ, ಅವಳೇ ನನ್ನ ಮಗಳು. ನಿಮಗೆ ಗೊತ್ತಿದೆ. ಹಾಗೆ ಅದು ಬ್ಲೂ ಕಲರ್ ಸೀರೆ ಉಟ್ಟಿದ್ದಾರಲ್ಲ, ಅವರು ನಮ್ಮಮ್ಮ. ಮತ್ತು ಅವರು ನಮ್ಮ ಅಕ್ಕ ಒಬ್ಬರು ಇದ್ದಾರೆ, ಹೈದರಾಬಾದಿಂದ ಬಂದಿದ್ದಾರೆ. ಅವರೇ ನೋಡಿ ಯೆಲ್ಲೋ ಕಲರ್ ಸೀರೆ ಉಟ್ಟಿದ್ದಾರೆ, ಅವರೇ ನಮ್ಮ ಸಿಸ್ಟರ್. ಅವ್ರ ಮಗ ಇವರು ನಿಲಯ್ ಅಂತ. ಇವನು 10th ಸ್ಟ್ಯಾಂಡರ್ಡ್ ಇದ್ದಾನೆ, ಹೈದರಾಬಾದಲ್ಲಿ ಇರ್ತಾನೆ. ಮತ್ತು ಇಲ್ಲಿ ನಾವು 5 ಜನ ಮುತ್ತೈದೆಯರು ಮಾಡಬೇಕಾಗಿತ್ತು. ಬೆಳಗ್ಗೆ ಯಾರೂ ಬಂದಿರಲಿಲ್ಲ, ಅದಕ್ಕೆ ನಾನು ನಮ್ಮ ಅಕ್ಕ ಮತ್ತು ನಮ್ಮ ತಮ್ಮನ ಸೇರಿ 5 ಜನ ಸೇರಿ ನಾವು ದಾರದ ನೂಲನ್ನು ಸುತ್ತಾ ಇದ್ವಿ. ಅಂದರೆ ಯಾರು ಬೆಳಗ್ಗೆ ಬೇಗನೆ ಯಾರು ಬಂದಿರಲಿಲ್ಲ, ಮೊದಲಿಗೆ ನಾವೇ ಮಾಡಿದ್ದಷ್ಟೇ. ಆಮೇಲೆ ನಮ್ಮ ಫ್ಯಾಮಿಲಿ ಕಜಿನ್ಸ್ ಎಲ್ಲ ಬಂದರು. ಅಂದರೆ ಇದು ಬೆಳಗ್ಗೆನೇ ಮಾಡಬೇಕಾಗಿತ್ತು, ಅದಕ್ಕಾಗಿ ಇದನ್ನು ಬೆಳಗ್ಗೆನೇ ಮಾಡ್ತಾ ಇದ್ವಿ. ಮತ್ತು ಅಲ್ಲಿ ಈ ಥರ ಮನೆ ಆಗಿತ್ತು ನಮ್ಮ ಅಕ್ಕಂದು. ಮತ್ತು ನಾನು ಹೇಳಿದೆ ಹೈದರಾಬಾದಲ್ಲಿ ನಮ್ಮ ಸಿಸ್ಟರ್ ಇದ್ದಾರೆ, ಅವರೇ ಇವರು. ಮತ್ತು ಲಾಸ್ಟಿಗೆ ನನ್ನ ಫ್ಯಾಮ್ಲಿ ಫೋಟೋಸ್ ಹಾಕಿದ್ದೇನೆ. ಅಂದರೆ ನಮ್ಮ ಸಿಸ್ಟರು ಆ್ಯಂಡ್ ಬ್ರದರ್ ಆ್ಯಂಡು ನಮ್ಮ ಅಮ್ಮನ ಸೇರಿ ಫೋಟೋನ ಹಾಕಿದ್ದೇನೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.